ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಈಗ ಅಪಾಯದ ಮಟ್ಟವನ್ನೇ ಮೀರೋ ಲಕ್ಷಣ ಕಾಣಿಸ್ತಿದೆ. ಈ ನಡುವೆ ಜಗತ್ತಿನ ಗಮನ ಸೆಳೆದಿರುವುದು ಅಮೆರಿಕಾದ ಒಂದು ಭಯಾನಕ ಮಿಸೈಲ್ ಟೆಸ್ಟ್. ಹೌದು, ಅಮೆರಿಕ ನಡೆಸಿರುವ ಡೂಮ್ಸ್ಡೇ ಮಿಸೈಲ್ ಟೆಸ್ಟ್ ಇದೀಗ ಹೊಸ ಆತಂಕ ಹುಟ್ಟಿಸಿದೆ. ಹಾಗಾದರೆ ಏನಿದು ಡೂಮ್ಸ್ಡೇ ಮಿಸೈಲ್? ಯಾಕೆ ಈಗಲೇ ಈ ಪರೀಕ್ಷೆ ನಡೆಸಿದೆ ಅಮೆರಿಕ? ಈ ಪರಾಕ್ರಮಿ ನುಗ್ಗಿದ್ರೆ ನಿಜವಾಗಿಯೂ ಒಂದು ದೇಶ ಭೂಪಟದಿಂದಲೇ ಅಳಿದು ಹೋಗುತ್ತಾ? ಇದಕ್ಕುತ್ತರ ತಿಳಿಯುವುದಕ್ಕೂ ಮುಂಚೆ PK ಟೈಮ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಶೇಷ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಗಟ್ಟಿಯಾಗ್ತಾ ಇದೆ. ಇದರ ಬಗ್ಗೆ ನೋಡೋದಕ್ಕೂ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯ ಹಾಗೂ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಇತ್ತೀಚೆಗೆ ನಡೆದ ದಾಳಿಗಳ ನಂತರ ಇರಾನ್ ಭಾರೀ ಕೋಪದಲ್ಲಿದೆ. ಇಸ್ರೇಲ್ ಮೇಲೆ ಮಾತ್ರವಲ್ಲ, ಮಧ್ಯಪ್ರಾಚ್ಯದ ವಿವಿಧ ರಾಷ್ಟ್ರಗಳಲ್ಲಿರುವ ಅಮೆರಿಕಾದ ಸೇನಾ ನೆಲೆಗಳು ಮತ್ತು ರಾಯಭಾರಿ ಕಚೇರಿಗಳ ಮೇಲೆ ಕೂಡ ಇರಾನ್ ದಾಳಿ ನಡೆಸುತ್ತಿದೆ. ಕ್ರೂಸ್ ಮಿಸೈಲ್, ಬ್ಯಾಲಿಸ್ಟಿಕ್ ಕ್ಷಿಪಣಿ, ಡ್ರೋನ್ ದಾಳಿಗಳ ಮೂಲಕ ಇರಾನ್ ತನ್ನ ಶಕ್ತಿಯನ್ನು ತೋರಿಸುತ್ತಿದೆ. ಇದನ್ನು ನೋಡಿದ ಅಮೆರಿಕ ಮತ್ತು ಇಸ್ರೇಲ್ ಕೂಡ ಕೈಕಟ್ಟಿ ಕುಳಿತುಕೊಂಡಿಲ್ಲ. ಇರಾನ್ ಮೇಲೆ ಬಾಂಬ್, ಮಿಸೈಲ್ ದಾಳಿಗಳು ಮುಂದುವರಿದಿವೆ. ಈ ನಡುವೆ ಅಮೆರಿಕ ನಡೆಸಿರುವ ಒಂದು ಕ್ಷಿಪಣಿ ಪರೀಕ್ಷೆ ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಹೌದು, ಅಮೆರಿಕ ಪರೀಕ್ಷೆ ನಡೆಸಿರುವ ಮಿಸೈಲ್ ಹೆಸರು ಮಿನಿಟ್ಮ್ಯಾನ್ 3. ಇದು ಸಾಮಾನ್ಯ ಕ್ಷಿಪಣಿ ಅಲ್ಲ. ಇದನ್ನು ಜಗತ್ತಿನಲ್ಲಿ ಡೂಮ್ಸ್ಡೇ ಮಿಸೈಲ್ ಅಂತಲೇ ಕರೆಯುತ್ತಾರೆ. ಕ್ಯಾಲಿಫೋರ್ನಿಯಾದ ವ್ಯಾಂಡನ್ಬರ್ಗ್ ಸ್ಪೇಸ್ ಫೋರ್ಸ್ ಬೇಸ್ನಿಂದ ರಾತ್ರಿ ಈ ಮಿಸೈಲ್ ಉಡಾಯಿಸಲಾಯಿತು. ಪರೀಕ್ಷೆ ಯಶಸ್ವಿಯಾಗಿದೆ ಎಂದು ಅಮೆರಿಕ ಸೇನೆ ಹೇಳಿದೆ. ಆದರೆ ಪ್ರಶ್ನೆ ಒಂದೇ: ಇರಾನ್ ಜೊತೆ ಯುದ್ಧ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಈ ಪರೀಕ್ಷೆ ಯಾಕೆ? ಮಿನಿಟ್ಮ್ಯಾನ್ 3 ಒಂದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್, ಅಂದರೆ ಒಂದು ಖಂಡದಿಂದ ಮತ್ತೊಂದು ಖಂಡದವರೆಗೂ ಗುರಿ ತಲುಪುವ ಸಾಮರ್ಥ್ಯ ಇದಕ್ಕಿದೆ. ಇದರ ವಿಶೇಷತೆ ಏನು ಅಂದರೆ, ಇದು ಒಂದೇ ಒಂದು ನಿಮಿಷದಲ್ಲಿ ದಾಳಿಗೆ ಸಿದ್ಧವಾಗುತ್ತದೆ. ಆ ಕಾರಣಕ್ಕೆ ಇದಕ್ಕೆ ಮಿನಿಟ್ಮ್ಯಾನ್ ಅನ್ನೋ ಹೆಸರು ಬಂದಿದೆ. ಈ ಮಿಸೈಲ್ ಅಣ್ವಸ್ತ್ರ ಸಿಡಿತಲೆಗಳನ್ನು ಹೊತ್ತು ಸಾಗುತ್ತದೆ. ಹಿರೋಶಿಮಾ ಮೇಲೆ ಬೀಳಿಸಿದ ಅಣುಬಾಂಬ್ಗಿಂತಲೂ ಸುಮಾರು 20 ಪಟ್ಟು ಹೆಚ್ಚು ಶಕ್ತಿಯ ಸಿಡಿತಲೆಗಳನ್ನು ಹೊತ್ತು ಹೋಗುವ ಸಾಮರ್ಥ್ಯ ಇದಕ್ಕಿದೆ ಎಂದು ಹೇಳಲಾಗುತ್ತದೆ. ಒಂದು ವೇಳೆ ಇಂತಹ ಮಿಸೈಲ್ ಶತ್ರು ದೇಶಕ್ಕೆ ನುಗ್ಗಿದರೆ ಆ ದೇಶದಲ್ಲಿ ಭೀಕರ ವಿನಾಶ ಸಂಭವಿಸುವುದು ಖಚಿತ. ಇದನ್ನು ಭೂಮಿಯಿಂದಲೂ ಉಡಾಯಿಸಬಹುದು, ಗಾಳಿಯಿಂದಲೂ ದಾಳಿ ನಡೆಸಬಹುದು, ಸಮುದ್ರದಲ್ಲಿರುವ ನೌಕೆಗಳಿಂದಲೂ ಉಡಾಯಿಸಬಹುದು. ಅಮೆರಿಕಾದ ಸೇನಾ ಬತ್ತಳಿಕೆಯಲ್ಲಿ ಈಗಾಗಲೇ 400ಕ್ಕೂ ಹೆಚ್ಚು ಮಿನಿಟ್ಮ್ಯಾನ್ ಮಿಸೈಲ್ಗಳು ಇರುವುದಾಗಿ ವರದಿಗಳು ಹೇಳುತ್ತಿವೆ. ಅಮೆರಿಕ ಈ ಕ್ಷಿಪಣಿಯನ್ನು 1970ರ ದಶಕದಲ್ಲಿ ಅಭಿವೃದ್ಧಿಪಡಿಸಿತ್ತು. ಮುಖ್ಯವಾಗಿ ರಷ್ಯಾ ಮತ್ತು ಚೀನಾ ಜೊತೆಗಿನ ಶಕ್ತಿಯ ಸಮತೋಲನ ಕಾಯ್ದುಕೊಳ್ಳಲು ಇದನ್ನು ವಿನ್ಯಾಸ ಮಾಡಲಾಗಿದೆ. ಆದರೆ ಈಗ ಪ್ರಶ್ನೆ ಮತ್ತೆ ಅದೇ: ಇರಾನ್ ಜೊತೆ ಸಂಘರ್ಷ ನಡೆಯುತ್ತಿರುವಾಗ ಈ ಪರೀಕ್ಷೆ ನಡೆದಿರುವುದು ಕೇವಲ ಯಾದೃಚ್ಛಿಕವೇ, ಅಥವಾ ಇದರ ಹಿಂದೆ ಇನ್ನೇನಾದರೂ ದೊಡ್ಡ ಸಂದೇಶ ಇದೆಯಾ? ತಜ್ಞರ ಪ್ರಕಾರ ಇದಕ್ಕೆ 2 ಕಾರಣ ಇರಬಹುದು. ಮೊದಲನೆಯದು, ಯುದ್ಧ ಇನ್ನಷ್ಟು ತೀವ್ರವಾದರೆ ಅಮೆರಿಕ ತನ್ನ ಭಯಾನಕ ಶಕ್ತಿಯನ್ನು ಬಳಸಬಹುದು ಎಂಬ ಸಂದೇಶ. ಎರಡನೆಯದು, ಇರಾನ್ ಅನ್ನು ಹೆದರಿಸಿ ಯುದ್ಧದಿಂದ ಹಿಂದೆ ಸರಿಯುವಂತೆ ಮಾಡುವುದು. ಯುದ್ಧದ ಸಂದರ್ಭಗಳಲ್ಲಿ ಇಂತಹ ಮಿಸೈಲ್ ಟೆಸ್ಟ್ಗಳನ್ನು ನಡೆಸುವುದು ಶತ್ರು ರಾಷ್ಟ್ರಗಳಿಗೆ ಎಚ್ಚರಿಕೆಯ ಸಂದೇಶವಾಗಿರುತ್ತದೆ. ಆದರೆ ಒಂದೇ ಮಾತು ಸ್ಪಷ್ಟ: ಮಧ್ಯಪ್ರಾಚ್ಯದ ಈ ಸಂಘರ್ಷ ಈಗ ಜಗತ್ತಿನ ಭದ್ರತೆಯನ್ನೇ ಕದಡುವ ಮಟ್ಟಕ್ಕೆ ಹೋಗಿದೆ ಮತ್ತು ಅಣ್ವಸ್ತ್ರ ಯುದ್ಧದ ಭೀತಿ ಮತ್ತೆ ಜಗತ್ತನ್ನು ಕಾಡುತ್ತಿದೆ. ಈ ಯುದ್ಧ ಎಲ್ಲಿ ನಿಲ್ಲುತ್ತದೆ, ಯಾರು ಗೆಲ್ಲುತ್ತಾರೆ ಮತ್ತು ಜಗತ್ತಿನ ಭವಿಷ್ಯ ಏನೂ ಆಗುತ್ತದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. PK ಟೈಮ್ಸ್ ಕನ್ನಡ ವೀಕ್ಷಕರಿಗೆ ಮನವಿ: ಇಂತಹ ಜಾಗತಿಕ ಬೆಳವಣಿಗೆಗಳ ಬಗ್ಗೆ ಇನ್ನಷ್ಟು ಅಪ್ಡೇಟ್ಗಳು ಬೇಕಿದ್ದರೆ PK ಟೈಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಆ್ಯಂಡ್ ಧನ್ಯವಾದಗಳು.